ಬೆಂಗಳೂರು ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ನಿನ್ನೆ ಸಂಜೆ ಒಂದೇ ಕುಟುಂಬದ 3 ಸದಸ್ಯರಾದ ತಂದೆ, ತಾಯಿ ಹಾಗೂ ಮಗಳು ಕೊಲೆಯಾದ ಪ್ರಕರಣ ದಾಖಲಾಗಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ಕುಟುಂಬದ ಯುವತಿ ಮತ್ತೊಬ್ಬ ಯುವತಿಯೊಂದಿಗೆ ಸೇರಿ ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಒಂದೇ ಮನೆಯಲ್ಲಿ 3 ಜನರ ಕೊಲೆ ಆಗಿದೆ. ಏನಕ್ಕಾಗಿದೆ ಸರ್? ಮಾಡಿದ್ದಾರೆ ಏನು ಪ್ರಿಲಿಮಿನರಿ ಇನ್ಫಾರ್ಮೇಶನ್? ಕೆಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಆ ಮರ್ಡರಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ, ಇಲ್ಲಿವರೆಗೆ ಮಾಹಿತಿ ಪ್ರಕಾರ, ಒಂದೇ ಫ್ಯಾಮಿಲಿಯವರು 3 ಜನ, ತಂದೆ, ಅವ್ರ ತಾಯಿ ಮತ್ತು ಮಗಳು. ಆ 3 ಜನಕ್ಕೆ ಅವಳದೇ ಇದು ಎಲ್ಡರ್ ಸಿಸ್ಟರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರ ಜೊತೆಗೆ ಅವರು ವಾಸ ಮಾಡ್ತಾಯಿದ್ರು, ಅವರಿಬ್ಬರು ಸೇರಿ ಮಾಡಿದಂತೆ ಈಗ ನಮಗೆ ತಿಳಿದು ಬಂದಿದೆ. ಆದರೆ ವೆರಿಫಿಕೇಷನ್ ಆಗ್ತಾಯಿದೆ. 3 ಮರ್ಡರ್ ಇದು ಭಾಳ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಅದರ ಪ್ರಕಾರ ನಮ್ಮ 6ಕ್ಕಿಂತ ಜಾಸ್ತಿ ತಂಡ ನಾವು ರಚನೆ ಮಾಡಿ ಇಬ್ಬರು ಕಥಿತ ಯಾರು ಆರೋಪಿ ಇದ್ದಾರೆ ಅವ್ರ ಬಗ್ಗೆ ನಾವು ಇದು ಮಾಡಿ ಇನ್ವೆಸ್ಟಿಗೇಷನ್ ಆ ಆ್ಯಂಗಲಿಗೆ ನಡೀತಾ ಇದೆ. ಅವ್ರು ಸಿಕ್ಕಿದ ಮೇಲೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ ಏನಿದೆ. ಆದರೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಇಬ್ಬರು ಮಾಡಿರ್ಬೋದು ಅಂತ, ಯಾಕೆಂದರೆ ತಂದೆಯವರು ಸಾಯೋದಕ್ಕೆ ಮುಂಚೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಇದು ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ನಿರ್ದಿಷ್ಟವಾಗಿ ನಾವು ಇಂಥವ ಮಾಡಿರ್ಬೋದು, ಈ ಕಾರಣಕ್ಕೋಸ್ಕರ ಮಾಡಿರ್ಬೋದು ಅಂತ ಈಗ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ CCTV ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ನಾವು ಏನು ಇಲ್ಲಿವರೆಗೆ ನಮಗೆ ಗೊತ್ತಾಗಿದೆ, ಅದು ಯಾವುದೋ ಪರ್ಸ್ನಲ್ ರೀಸನ್ಗೋಸ್ಕರ ಆಗಿರ್ಬೋದು. ಆರೋಪಿ ಸಿಕ್ಕಿದ ಮೇಲೆ ಇನ್ನೂ ಫರ್ದರ್ ಡೀಟೇಲ್ಸ್ ನಾವು ನಿಮಗೆ ಹೇಳ್ತೀವಿ. ಸರ್, ಯಾವ ಥರ ಕೊಲೆ ಆಗಿರುತ್ತೆ? ಫಸ್ಟು ತಾಯಿ ಹೋಗ್ತಾರೆ, ಆದಮೇಲೆ ತಂದೆ ಮತ್ತು ಸಿಸ್ಟರ್. ನಾನು ಅದೇ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಆ ಫ್ಯಾಮಿಲಿಯಲ್ಲಿ 3 ಜನ ಇದ್ದರು. ಆ 3 ಜನದ ಡೆತ್ ಆಗಿದೆ. ಇಬ್ಬರು ಯಾರು ಎಬ್ಸ್ಕೊಂಡಿದ್ದಾರೆ. ಸೊ ಅವ್ರು ಸಿಕ್ಕಿದ ಮೇಲೇ ಗೊತ್ತು. ಯಾಕೆಂದರೆ ಇದು ಏನು ಇನ್ಸಿಡೆಂಟ್ ನಡೆದಿತ್ತು, ಆ ಇನ್ಸಿಡೆಂಟ್ದು ಇದೇ 5 ಜನ ಸಾಕ್ಷಿ. ಸೊ 3 ಜನದಲ್ಲಿ ಸತ್ತಿದ್ದಾರೆ, ಇಬ್ಬರು ಎಬ್ಸ್ಕೊಂಡಿದ್ದಾರೆ. ಬಟ್ ಮೇಲ್ನೋಟಿಗೆ ಈಗ ಗೊತ್ತಾಗುತ್ತೆ ಅವರು 3 ಜನಕ್ಕೆ ಇವರಿಬ್ಬರು ಸೇರಿ ಮರ್ಡರ್ ಮಾಡಿರ್ಬೋದು ಗೊತ್ತಾಗುತ್ತೆ. ಯಾವ ಥರ ಕಿಲ್ ಮಾಡಿದ್ದಾರೆ? ಸ್ಟ್ಯಾಬಿಂಗ್ ಆಗಿದೆ. ಅದು ಸ್ಟ್ಯಾಬಿಂಗ್ ಮಲ್ಟಿಪಲ್ ಸ್ಟ್ಯಾಬ್ಸ್ ಆಗಿದೆ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇನ್ನೂ ಗೊತ್ತಾಗುತ್ತೆ ಆ್ಯಕ್ಚುಲ್ ಆಗಿ ರೀಸನ್ ಏನಂತು. ಆ್ಯಸ್ ಆಫ್ ನಾವು ಬ್ಲಡ್ ತುಂಬ, ಅಥವಾ ಸೀನ್ ಆಫ್ ಅಫೆನ್ಸಲ್ಲಿ ತುಂಬ ಜಾಸ್ತಿ ಬ್ಲಡ್ ಇತ್ತು. ಸೊ ಸ್ಟ್ಯಾಬಿಂಗ್ ಆಗಿರ್ಬೋದು ಅಂತ ಆ್ಯಸ್ ಆಫ್ ನಾವು. ಪ್ರಕರಣದ ತನಿಖೆಗಾಗಿ 6 ವಿಶೇಷ ತಂಡಗಳನ್ನು ರಚಿಸಲಾಗಿದ್ದು, ಆರೋಪಿಗಳ ಪತ್ತೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದೆ. ಆರೋಪಿಗಳು ಸಿಕ್ಕ ಬಳಿಕವೇ ಪ್ರಕರಣದ ನಿಖರ ಹಿನ್ನೆಲೆ ಹಾಗೂ ಸಂಪೂರ್ಣ ಮಾಹಿತಿ ಬಹಿರಂಗವಾಗಲಿದೆ ಅಂತ ಆಯುಕ್ತರು ಹೇಳಿದ್ದಾರೆ. ಸಂಪಿಗೆಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಒಂದು ಸುಸೈಡ್ ಮತ್ತು ಒಂದು ಮರ್ಡರ್ ಕೇಸ್ ಅಂತ ಆಸ್ ಆಫ್ ನಾವು ನಮಗೆ ಗೊತ್ತಾಗುತ್ತೆ. ಆದರೂ ನಮ್ಮ DCP ನಾರ್ತ್ ಈಸ್ಟ್ ಅವರು ಇನ್ನೂ ಹಲವಾರು ಆ್ಯಂಗಲಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲ್ ಆಗಿ ಏನು ನಡೆದಿದೆ. ಯಾಕೆಂದರೆ ಆ ಕ್ಷಣದಲ್ಲಿ ಯಾರೂ ಇರಲಿಲ್ಲ. ಸೊ ಕಂಪ್ಲೇನೆಂಟ್ ಅದು ಮಾಹಿತಿದ ಆಧಾರದ ಮೇಲೆ ನಾವು ಅಷ್ಟೇ ತೊಗೊಂಡಿದ್ದೀವಿ. ಬಟ್ ವೆರಿಫೈ ಮಾಡಬೇಕು. ಒಂದು ಪೋಸ್ಟ್ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ ಸುಸೈಡ್ ಏನೋ ಅಥವಾ ಯಾವ ರೀತಿ ಆಗಿದೆ ಆ್ಯಕ್ಚುಲಿ ಏನು. ಬಟ್ ಯಾರು ಹೇಳೋರಿಲ್ಲ ಅಲ್ಲಿ ಎಕ್ಸಾಕ್ಟು. ಒಂದು ನಿಜ ಅಂದರೆ ಒಂದು ಓಲ್ಡ್ ಕಪಲ್ ಅವ್ರದ್ದು ಡೆತ್ ಆಗಿದೆ. ಡೀಟೇಲ್ಸ್ ಇನ್ನೂ ನಾವು ವೆರಿಫೈ ಮಾಡ್ತೇವೆ. ಯಾಕೆಂದರೆ ಅವ್ರು ಇಲ್ಲಿಯವರಲ್ಲ, ಬೇರೆ ರಾಜ್ಯದವರು. ಅಲ್ಲಿಂದ ಕೂಡ ನಾವು ಮಾಹಿತಿ ಸಂಗ್ರಹಿಸ್ತೀವಿ. ಇಲ್ಲಿಯವರೆಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇಬ್ಬರು ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರಬಹುದು ಅಂತ ಶಂಕೆ ಇದೆ. ಮೃತ ಯುವತಿಯ ತಂದೆ ಸಾವನ್ನಪ್ಪುವ ಮೊದಲು ಪೊಲೀಸರಿಗೆ ಹೇಳಿಕೆ ನೀಡಿರುವುದಾಗಿ ತಿಳಿದು ಬಂದಿದೆ. ನಗರ ವ್ಯಾಪ್ತಿಯಲ್ಲಿ, ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪರಸ್ಪರ ಒಂದು ಓನರ್, PG ಓನರ್ ಮತ್ತು ಇಬ್ಬರು ಯಾರು ಅಲ್ಲಿ ಅವರು ಇದ್ದರು, ಅಲ್ಲಿ ಅವರ ಜೊತೆಗೆ ಮಾತಿಗೆ ಆಗಿ ಜಗಳ ಆಗಿ ಒಂದು ಮರ್ಡರ್ ಆಗಿದೆ. ಅಲ್ಲಿ ಕೂಡ ಅವರಿಬ್ಬರು ಯಾರು ಮಾಡಿದಾರೋ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ಅದೇ ಬ್ಯಾಟಲ್ ಕ್ರಿಕೆಟ್ ನೋಡ್ಬೇಕು. ಈಗ ಸದ್ಯಕ್ಕೆ ಅದು ಕಾಣ್ತಿದೆ, ಬಟ್ ವೆರಿಫೈ ಮಾಡ್ತಿದೆ. ಆರೋಪಿಗಳ ಬಂಧನದ ಬಳಿಕ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಲಾಗುವುದು ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ.